ಬಿಟ್ ಬಂದ್ಯಾ? ಎಲ್ ಬಿಟ್ ಬಂದೆ? ಕರ್ಣ, ಆ ಮಗು ತುಂಬಾ ಗಲಾಟೆ ಮಾಡ್ತಾ ಇತ್ತು. ನಾನು ಸುಮ್ಮನೆ ಇರು ಅಂದ್ರೆ ಸುಮ್ಮನೆ ಇರ್ತಾ ಇರ್ಲಿಲ್ಲ ಕರ್ಣ. ನಾನು ಏನ್ ಮಾಡ್ಲಿ ಹೇಳಿ? ನಾನು ಕಿವಿ ಮುಚ್ಕೊಂಡೆ, ಆದ್ರೆ ಬಾಯಿನೂ ಮುಚ್ಚಿದೆ. ಆದ್ರೆ ಏನು ವರ್ಕ್ ಆಗ್ಲಿಲ್ಲ. ಅದಕ್ಕೆ ಆ ಮಗು ಅಳಸದ್ದು ನನಗೆ ಕೇಳಿಸ್ಬಾರ್ದು ಅಂತ ಅದನ್ನ ಒಂದ್ ಜಾಗದಲ್ಲಿ ಬಿಟ್ಟು ಬಂದೆ. ಮಣಿ, ನನಗೆ ಟೆನ್ಷನ್ ಕೊಡ್ಬೇಡ. ಮೊದ್ಲೇ ಮನೇಲಿ ಸಿಚುವೇಶನ್ ಸರಿ ಇಲ್ಲ. ಮಗುನ ಎಲ್ ಬಿಟ್ ಬಂದೆ ಹೇಳು. ನಾನು ಹೇಳಲ್ಲ ಅಂದ್ರೆ ಹೇಳಲ್ಲ ಕರ್ಣ. ನಾನು ಹೇಳಿದ್ರೆ ನೀವ್ ಆ ಮಗುನ ಮತ್ತೆ ಕರ್ಕೊಂಡ್ ಬರ್ತೀರಾ, ಅದನ್ನ ನೋಡ್ಕೊ ಅಂತ ನನ್ ಕೈ ಕೊಡ್ತೀರಾ. ಅವಳು ಮುಂಚಿ ಮಗು ಮತ್ತೆ ಅಳಕ್ ಶುರು ಮಾಡುತ್ತೆ. ನನಗೆ ಇರಿಟೇಟ್ ಆಗುತ್ತೆ ಕರ್ಣ. ಆಗ ನನ್ನನ್ನ ಕರ್ಕೊಂಡೋಗಿ ಮತ್ತೆ ಸ್ಟೋರ್ ರೂಮ್ ಅಲ್ಲಿ ಕೂಡ ಹಾಕ್ಬೇಕಾಗತ್ತೆ. ಏನಂದೆ? ಸ್ಟೋರ್ ರೂಮ್ ಅಲ್ಲ ಮಣಿ, ಮಗುನ ಸ್ಟೋರ್ ರೂಮ್ ಅಲ್ಲಿ ಬಿಟ್ ಬಂದ್ಯಾ? ಬಿಟ್ಟು ಬಂದಿದ್ದಲ್ಲ, ಕೂಡ ಹಾಕ್ ಬಂದಿರೋದು. ಇನ್ನ ಮಗು ಎಷ್ಟೇ ಹತ್ರು ಬಾಯಿ ಬಡ್ಕೊಂಡ್ರು ಅಲ್ಲೇ ಸತ್ರು ಯಾರಿಗೂ ಗೊತ್ತಾಗಲ್ಲ. ಕರ್ಣ, ಮಾತಾಡ್ಬೇಡ ನೀನು. ಮಗು ಅಳೋದನ್ ಕೇಳೋದಕ್ಕಾಗಲ್ಲ ಅಂತ ಮಗುನ್ ಸ್ಟೋರ್ ರೂಮ್ ಅಲ್ಲಿ ಕೊಡಕ್ ಬಂದಿದ್ಯಾ? ನೀನೇನ್ ಮನುಷ್ಯನ ಇಲ್ಲ ಮುರುಗನ? ಅಲ್ಲ ಕರ್ಣ. ಇನ್ನೊಂದು ಮಾತಾಡ್ಬೇಡ ನೀನು. ಆ ಮಗುಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದೆ, ನೀನು ಜೀವಂತವಾಗಿ ಬಿಡಲ್ಲ, ಕೊಂದು ಬಿಡ್ತೀನಿ.